ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ನಾನಿವತ್ತು ನನ್ನ ಶಾಲೆಯಲ್ಲಿರುವಂತಹ ಒಂದು ಬೆಸ್ಟ್ ಫ್ರೆಂಡನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಆ ಫ್ರೆಂಡ್ ಯಾರು, ಹೇಗಿದ್ದಾರೆ, ಎಷ್ಟು ಏಜ್ ಇದೆ, ಯಾವ ಕ್ಲಾಸಲ್ಲಿ ಓದ್ತಿದ್ದಾರೆ, ಅಥವಾ ಏನು ಜಾಬ್ ಮಾಡ್ತಿದ್ದಾರೆ, ಅಥವಾ ಏನು ಕೋರ್ಸನ್ನು ಮಾಡ್ತಿದ್ದಾರೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಶೇರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಈ ವಿಡಿಯೋನ ನೋಡಬೇಕಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ವಿಡಿಯೋನ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇವಾಗ ನನ್ನ ಫ್ರೆಂಡನ್ನು ನಾನು ನಿಮಗೆ ಮೀಟ್ ಮಾಡಿಸ್ತೀನಿ, ಬನ್ನಿ. ಅವರು ಒಂದು ಜಾಬ್ ಮಾಡ್ತಿದ್ದಾರೆ, ಅವ್ರದ್ದು ಆಮೇಲೆ ಒಂದು ಕೋರ್ಸ್ ಕೂಡ ಮುಗಿಸಿ ಇವಾಗ ಜಾಬಲ್ಲಿದ್ದಾರೆ. ಹಾಗಾಗಿ ನಾನು ಅವರನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ತೋರಿಸ್ತೀನಿ. ಅವ್ರು ಎಷ್ಟಿದ್ದಾರೆ, ಅವ್ರ ಏಜ್ ಎಷ್ಟು, ಯಾವ ಕೋರ್ಸ್ ಮಾಡಿದ್ದಾರೆ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ. ಬನ್ನಿ ಇವಾಗ ಹೋಗೋಣ. ಇವಾಗ ನೋಡಿ, ಅವರನ್ನು ಸರ್ಪ್ರೈಸಲ್ಲಿ ಇಟ್ಟಿದ್ದೀನಿ. ಅವರು ತುಂಬಾ ದೊಡ್ಡವರು. ಇವಾಗ ನಾನು ಹೋಗ್ತಾ ಇದ್ದೇನೆ ಅವರಲ್ಲಿ, ಅವ್ರ ಜೊತೆಗೇ ನೋಡಿ. ಇವಾಗ ಇವರೆಲ್ಲ ಇದು ಬೇರೆ ಕ್ಲಾಸಿನವರು. ಈ ಕ್ಲಾಸಲ್ಲಿ ಅವರನ್ನು ನಾನು ಕೂಡಿಸಿದ್ದೀನಿ. ಅವರು ಎಲ್ಲಿದ್ದಾರೆ ಅಂತಂದರೆ ನೋಡಿ, ಇವಾಗ ನನ್ನ ಫ್ರೆಂಡನ್ನು ನಿಮಗೆ ತೋರಿಸ್ತೀನಿ. ಇವರೇ ನನ್ನ ಫ್ರೆಂಡ್. ಇವರು ಬೆಸ್ಟ್ ಕ್ಲೋಸ್ ಫ್ರೆಂಡ್. ಇಲ್ಲಿ ನನ್ನ ಸ್ಕೂಲಲ್ಲಿ ಕ್ಲಾಸಲ್ಲಿ ಹೇಳಬೇಕಂದ್ರೆ ಇವರೇ ನನ್ನ ಬೆಸ್ಟ್ ಫ್ರೆಂಡ್. ಇವರು ನಾನು 2 ವರ್ಷ ಇವಾಗ ಸ್ಟಾರ್ಟ್ ಆಯಿತು ಅವರು ನನ್ನ ಫ್ರೆಂಡ್ಶಿಪ್ ಸೇರಿ. ಒಂದು 3 ಇಯರ್ ಆದರೂ ಇವಾಗ ಸ್ಟಾರ್ಟಿಂಗ್ ಇದೆ. ಹಾಗಾಗಿ ಇವರೇ ನೋಡಿ ನನ್ನ ಫ್ರೆಂಡ್. ಹಾಯ್, ಹೇಗಿದೆಯಮ್ಮ? ಆರಾಮಿದೀ? ನಿನ್ನ ಹೆಸರೇನು? ಅರ್ಫಾ. ಬೈಲಿ ಹೋಗೋಣ ಬಾ. ಹೇಗಿದ್ದಾರೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕು. ಆಮೇಲೆ ವಿಡಿಯೋನ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನಂತರ ಇವ್ರ ಬಗ್ಗೆ ನಿಮಗೆ ತುಂಬಾ ಹೇಳಬೇಕು, ನಾನು ಶೇರ್ ಕೂಡ ಮಾಡ್ಕೋಬೇಕು. ಇವ್ರು ನೋಡಿ ನನ್ನ ಬೆಸ್ಟ್ ಫ್ರೆಂಡ್. ಇವರು ಏನು ಕೇಳಿದ್ರು ಕೂಡ, ಯಾವ ಸಬ್ಜೆಕ್ಟಲ್ಲಿನೂ ಕೂಡ ಏನು ಇವಾಗ ಅವಳು ಫುಲ್ ನರ್ಸರಿ ಕ್ಲಾಸಿಂದ ನಮ್ಮಲ್ಲಿ ಬಂದಿರೋಳು. ಏನಪ್ಪ ಅಂತಂದರೆ ಇವಾಗ LKG ಇಂದ ಇವಾಗ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದಾಳೆ ಅವಳು. LKG ಇಂದ UKG, ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಕೂಡ ಈಗ 3 ಇಯರ್ ರನ್ನಿಂಗ್ ಇದೆ ನಮ್ಮ ಸ್ಕೂಲಲ್ಲಿ. ಒಂದು ತುಂಬಾ ಶಾರ್ಪ್. ಇವತ್ತು ನೀವು ಕನ್ನಡ ಕೇಳಿದ್ರೆ ಕನ್ನಡ ಹೇಳ್ತಾಳೆ, ಗಣಿತ ಕೇಳಿದ್ರೆ ಗಣಿತ ಹೇಳ್ತಾಳೆ. ಆಮೇಲೆ ಈಗ ಹೊರಗಿನ ಬಗ್ಗೆ ನೀವು ಏನಾದರೂ ಕೇಳಿದ್ರು ಕೂಡ ಹೇಳ್ತಿರ್ತಾಳೆ. ಆಮೇಲೆ ಇಂಗ್ಲೀಷ್ ಕೂಡ ಅಷ್ಟೇ ಎಫರ್ಟ್. ಇವರು ತುಂಬಾ ಹಾರ್ಡ್ ವರ್ಕ್ ಕೂಡ ಮಾಡ್ತಿದ್ದಾರೆ. ಇಷ್ಟೇ, ಅದು ನಮ್ಮಲ್ಲಿ ಫಸ್ಟ್ ಟೈಮ್ ಬಂದಾಗ ಇಷ್ಟೇ ತುಂಬಾ ಚಿಕ್ಕದಾಗಿತ್ತು. ಅದು ಒಂದು ಏನು ಡಾಲ್ ಕಣ್ಣಂಗೆ ಆಗ್ತಿತ್ತು ನಮ್ಮ ಶಾಲೆಯಲ್ಲಿ. ಇದು ತುಂಬಾ ಸುಂದರವಾಗಿದೆ. ಇದು ಇವಾಗ ಸ್ವಲ್ಪ ಬೆಳವಣಿಗೆಯಲ್ಲಿ ಇವಳು ಹೈಟ್ ಆಗಿರೋದ್ರಿಂದ ಸ್ವಲ್ಪ ಕಲರ್ ಕೂಡ ಡೌನ್ ಆಗಿದೆ. ಯಾಕಂದರೆ ರಜೆ ಟೈಮ್, ಸಮ್ಮರ್ ಇವಾಗ ಮುಗಿಸ್ಕೊಂಡು ಬಂದಿರೋದು. ರಜೆ ಟೈಮಲ್ಲಿ ಆ ಕಡೆ ಈ ಕಡೆ ಸುತ್ತಾಡೋ, ರಜೆಯನ್ನು ಎಂಜಾಯ್ ಮಾಡೋದಕ್ಕೋಸ್ಕರ ಕಲರ್ ಕೂಡ ಸ್ವಲ್ಪ ಡಿಮ್ ಆಗಿದೆ. ಹಾಗಾಗಿ ತುಂಬಾ ಅಂದರೆ ನಾವು ಏನು ಟೆಡ್ಡಿ ಬಿಯರ್ ಡಾಲ್ ಅಂತಿದ್ವಿ, ಆ ಡಾಲ್ಗಿಂತಲೂ ಅಷ್ಟು ಕ್ಯೂಟಾಗಿತ್ತು. ನಾನಂತೂ ಅವಳನ್ನು ತಗೊಂಡೇ ಎತ್ಕೊಂಡೇ ತಿರುಗಾಡ್ತಿದ್ದೆ. ಯಾಕಂದರೆ ಅಷ್ಟು ಕ್ಯೂಟ್, ಇಷ್ಟೇ ಪುಟ್ಟದಾದ ಗೊಂಬೆ ತನಕ ಕಾಣ್ತಿದ್ರು. ಇವಳೆಲ್ಲ ನಿಮಗೆ ಪರಿಚಯ ಮಾಡಿಸ್ತೀನಿ. ಆಮೇಲೆ ಅಮ್ಮ, ಏನೇನು ಹೆಸರೇನಮ್ಮ? ಅಲ್ಲಿ ಇದ್ದ ಪಾಪ, ಏನೇನು ಹೆಸರೇನು? ಅರ್ಫಾ. ಅಡ್ರೆಸ್ ಏನು? ಸುತಾರ್. ಅರ್ಫಾ ಸುತಾರ್ ಅಂತ. ಎಷ್ಟನೇ ಕ್ಲಾಸಲ್ಲಿ ಓದ್ತೀನಿ? 1ನೇ ಕ್ಲಾಸಲ್ಲಿ ಓದ್ತಿದ್ದಾಳೆ ಇವಳು. ಇವಾಗ ನಾನು ಕನ್ನಡದಲ್ಲಿ ಕೇಳ್ತೀನಿ ಅಥವಾ ಮಕ್ಕಳು ಕೇಳ್ತೀನಿ, ಇಂಗ್ಲೀಷಲ್ಲಿ ಕೇಳ್ತೀನಿ, ಪ್ರತಿಯೊಂದು ಕೂಡ ಇವಳು ಹೇಗಿರ್ತಾಳೆ ಅಂತ ಅನ್ನೋದನ್ನು ನೋಡಿ ನೀವು. ಆಮೇಲೆ ಇದೇ ಥರನೂ ಪ್ರತಿಯೊಬ್ಬರ ಮನೆಯಲ್ಲಿ ಎಲ್ಲ ಮಕ್ಕಳನ್ನು ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಯಾಕಂತಂದರೆ ಇವಾಗ ತುಂಬಾ ಅಂದರೆ ಎಜುಕೇಷನ್ಗೆ ತುಂಬಾ ನಾವು ಪ್ರಾಮುಖ್ಯತೆ ಕೊಡ್ತೀವಿ. ತುಂಬಾ ಫಾಸ್ಟ್ ಇದೆ ಇವಾಗ, ಎಲ್ಲ ಟೆಕ್ನಾಲಜಿ ತುಂಬಾ ಫಾಸ್ಟ್ ಇದೆ. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿಯೊಂದು ಮಕ್ಕಳು ಕೂಡ ಇದೇ ಥರ ಬೆಳೀಲಿ, ಇದೇ ಥರನೇ ಶಾರ್ಪ್ ಆಗಲಿ, ಒಂದು ಉನ್ನತ ಸ್ಥಾನದಲ್ಲಿ ಹೋಗಲಿ ಅಂತ ನಾನು ಆಶಿಸ್ತೀನಿ. ಯಾಕಂತಂದರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಮಕ್ಕಳಿದ್ರೆ ಅವರಿಗೆ ತುಂಬಾ ಎಫರ್ಟ್ ಹಾಕಿ. ಎಫರ್ಟ್ ಅಂದರೆ ಓದು ಬರೀ ತಿನ್ನು ಆಟ ಆಡೋಂಥ ಆ ಥರ ಅಲ್ಲ. ಓದಿಗೆ, ಆಟಕ್ಕೆ, ಪಾಠಕ್ಕೆ ಎಷ್ಟು ಟೈಮ್ ಕೊಡಬೇಕನ್ನೋದು ಅಷ್ಟೇ ಟೈಮ್ ಕೊಟ್ಟು, ಆಮೇಲೆ ಮಕ್ಕಳಿಗೆ ಫ್ರೆಂಡ್ಸ್ ಥರ ಬೆಳೆಸಿ ಅಂತ ಹೇಳ್ತೀನಿ. ತುಂಬ ಟಾರ್ಚರ್ ಬೇಡ, ತುಂಬ ಅವಕ್ಕೆ ಮೈಂಡ್ ಸ್ಟ್ರೆಸ್ ಬೇಡ. ಆಟದ ಜೊತೆಗೆ ಪಾಠನೇ ಇರಲಿ. ಅಂದರೆ ನಾವು ಸದ್ಯಕ್ಕೆ ಮನೆಯಲ್ಲಿ ನಾವು ಜೋರಾಗಿ ಹೇಳೋದು, ಜೋರಾಗಿ ಮಾತಾಡೋದು, ಆಮೇಲೆ ಕೆಟ್ಟ ವರ್ಡ್ಸ್ಗಳನ್ನು ಮಕ್ಕಳ ಮುಂದೆ ಬೆಳೆಸೋದು, ಈ ಥರ ಮಾಡಿದ್ರೆ ಮಕ್ಕಳಿಗೆ ತುಂಬಾ ಪರಿಣಾಮ ಬರುತ್ತೆ. ಹಾಗಾಗಿ ಇವರನ್ನ ಅಷ್ಟು ಕೂಡ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ ಪೇರೆಂಟ್ಸ್ ಕೂಡ. ಅಂದರೆ ತುಂಬ ಸಾಫ್ಟ್ ಆಗಿದೆ. ಇದು ತುಂಬಾ ಮೃದು, ಅಂದರೆ ಜೋರ್ ಸೌಂಡ್ ಅದು ಆಗಿ ಬರೋಲ್ಲ. ಆಮೇಲೆ ಬೇರೆ ವರ್ಡ್ಸ್ಗಳನ್ನು ಏನಿಲ್ಲ, ತುಂಬಾ ಮುದ್ದಾಗಿ ಬೆಳೆದಿದ್ದಾಳೆ. ಆಮೇಲೆ ಇಲ್ಲಿ ಕೂಡ ಅಷ್ಟೇ ಸಾಫ್ಟ್ ಆಗಿದೆ, ಅಷ್ಟೇ ಶಾರ್ಪ್ ಆಗಿದೆ, ಕ್ಯೂಟ್ ಕೂಡ ಇದೆ. ಇವಳು ನನ್ನ ಫ್ರೆಂಡ್.
ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ್ದೀನಲ್ಲ, ಇವಳೇ ನನ್ನ ಫ್ರೆಂಡು. ಆಮೇಲೆ ಇವಳನ್ನ ನಾನು ಕೇಳ್ತೀನಿ, ಇವಾಗ ನಾನು ಕೇಳೋ ಪ್ರಶ್ನೆಗೆ ಅವಳು ಯಾವ ಥರ ಉತ್ತರ ಕೊಡ್ತಾಳೆ ಅನ್ನೋದು ನೋಡಿ. ಅಮ್ಮ ನೀನು ಮಗ್ಗಿ ಎಲ್ಲಿ ತನಕ ಬರ್ತಾವಮ್ಮ? ಅಲ್ಲಿ ಹೇಳಬೇಕು. ಎಷ್ಟು ತನಕ ಬರ್ತಾವೆ? 10 ತನಕ ಬರ್ತಾವೆ. ಇವಾಗ ನಾವು ಮಿಡಲಲ್ಲಿ ಒಂದು ಲೈನನ್ನು ಕೇಳೋಣ. ಯಾವ ಅಂದರೆ 6ನೇ ಮಗ್ಗಿಯನ್ನು ಕೇಳೋಣ. 6ನೇ ಮಗ್ಗಿ ಹೇಳ್ತೀವಿ, ಹೇಳು ಜೋರು ಹೇಳ್ಬೇಕು. 50 ವೆರಿ ಗುಡ್. ಇವಾಗ ಸಂಡೇ ಮಂಡೇ ಹೇಳ್ತೀವಿ ಬರ್ತಾವ, ಹೇಳಮ್ಮ ವೀಕ್ಸು. ಆಮೇಲೆ ನೀನು ಜನವರಿ ಬರ್ತಾವ ಹೇಳು. ಇವಾಗ ನಾವು ಯಾವುದಾದ್ರೂ ಶಾಲೆಯಲ್ಲಿ ಫಂಕ್ಷನ್ಸ್ಗಳಲ್ಲಿ ಹಾಕಿದ್ರೆ ಒಂದು ಚಿಕ್ಕದಾದ ಲೈನ್ ನಾವು ಕನ್ನಡದಲ್ಲಿನೇ ಹೇಳಿಕೊಡ್ಲಿ ಅಥವಾ ನಾವು ಇಂಗ್ಲೀಷಲ್ಲಿ ಹೇಳಿಕೊಡೋದು, ಅದು ಸ್ಪೀಚ್ ಕೂಡ ಮಾಡ್ತಾಳೆ ಇವಳು. ನೆನಪಿದೆ ಅಂತ ಗೊತ್ತಿಲ್ಲ, ನೆನಪಿದೆ ಅಂತ ಇದೇ ಏನು ಅಂತ ಟೆಸ್ಟ್ ಮಾಡೋಣ, ನೋಡೋಣ. ಅಮ್ಮ ಮೊನ್ನೆ ನೀನು ಇದರಲ್ಲಿ ಇದು ಮಾಡಿದೆಯಲ್ಲ, ಸ್ಪೀಚ್ ಮಾಡಿದೆಯಲ್ಲ ಯಾವ್ದು ಮಾಡಿ ಬರ್ತದೆ? ನೆನಪೈತೆ ಅದು? ಯಾವ್ದು ಮಾಡಿದೆ ಅದು? ಜನವರಿ 26 ಸ್ಪೀಚ್ ಮಾಡಿದ್ದಿಲ್ಲ, ನೆನಪೈತಿ? ಹೇಳ್ತಿ? ಹೇಳಮ್ಮ. Good morning. Good morning, everyone. My name is Arpasita. Today is Tantashi Channel, and we are celebrating Republic Day. This is very special day for all Indian Jayavara Jayakuma. Very good. ನೋಡಿ ನಾನು ನೆನಪಿದೆ ಅಂತ ಅನ್ಕೊಂಡಿದ್ದಿಲ್ಲ. ಇವಾಗ ಮತ್ತೆ ನಮ್ಮದು 6 ಮಂತ್ ಆಗಿ 7th ಸ್ಟಾರ್ಟಿಂಗ್ ಇದೆ, ಆದರೂ ಕೂಡ ಇನ್ನೊಂದು ನೆನಪು ನೋಡಿದ್ರೆ ತುಂಬಾ ಶಾರ್ಪ್ ಇದೆ. ನಾವು ಏನು ಅದರಲ್ಲಿ ನಾವು ವೈಟ್ ಪೇಪರಲ್ಲಿ ಯಾವ ಥರ ಅಕ್ಷರಗಳನ್ನು ಮುಗಿಸ್ತೀವಲ್ಲ ಅದೇ ಥರನೇ ಇವಳಲ್ಲಿ ಜೆರಾಕ್ಸ್ ಕಾಪಿ ಇದ್ದಕ್ಕೆ, ಅಂದರೆ ಅದು ಹೊಟ್ಟೆ ಅಳಿಸಿ ಹೋಗದೇ ಇರುವಂಥದ್ದು ಅಷ್ಟು ಪ್ರಿಂಟ್ ಹಾಕೊಂಡು ಓದಿರ್ತಾಳೆ. ಆಮೇಲೆ ಏನು ನಾವು ಹೇಳಿದುಕೊಂಡ್ರು ತುಂಬಾ ಕ್ಯಾಚ್ ಮಾಡ್ತಿರ್ತಾಳೆ, ತುಂಬಾ ಸ್ಟಡಿ ಕೂಡ ಮಾಡ್ತಿರ್ತಾಳೆ. ಆಮೇಲೆ ಇವಳು ಆಮೇಲೆ ಇದು ಬರ್ತಾವ ಸ್ವರಗಳು, ವ್ಯಂಜನಗಳು ಹೇಳೋದು. ವೆರಿ ಗುಡ್. ಇದೇ ಥರನೇ ಪ್ರತಿಯೊಂದು ಕ್ಯಾಚ್ ಮಾಡ್ತಾಳೆ. ಗಾದೆ ಮಾತುಗಳನ್ನು ಹೇಳ್ತಾಳೆ, ವಚನಗಳು ಹೇಳ್ತಾಳೆ, ಎಲ್ಲನೂ ಹೇಳ್ತಿರ್ತಾಳೆ. ಆಮೇಲೆ ಇವಳದ್ದು ಇನ್ನೂ ಸ್ವಲ್ಪ ನೀವು ಮಾತಾಡಿಸ್ಬೇಕು, ಅವಳ ಜೊತೆ ನಾವು ಶೇರ್ ಮಾಡ್ಕೋಬೇಕು ಅಂತಂದರೆ ಇನ್ನೂ ನೀವು ಕಮೆಂಟ್ ಮೂಲಕ ಹೇಳಿದ್ರೆ ಅವಳಿಗೆ ಯಾವ ಥರ ಯಾವುದಕ್ಕೆ ಹೇಳಿಸ್ಬೇಕು ಅವಳಿಂದ ಹೇಳಿಸ್ರಿ ಅಂತ ನೀವು ಕಮೆಂಟ್ ಮೂಲಕ ಮಾಡಿದ್ರೆ ನಾನು ಕಮೆಂಟ್ ಮೂಲಕ ನಿಮಗೆ ತಿಳಿಸ್ತೀನಿ. ಕಮೆಂಟ್ ನೀವು ಮಾಡಿದ್ರೆ ನಾನು ವಿಡಿಯೋ ಮೂಲಕ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ಪುಟ್ಟ ಮಗುದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನನ್ನ ಫ್ರೆಂಡ್ ಅಂತ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ನನ್ನ ಫ್ರೆಂಡನ್ನು ಕೂಡ ಅವಳಿಗೆ ಹೆಸರಿಂದ ಕರೆದ್ರೆ ತುಂಬಾ ಕೋಪ ಬರುತ್ತೆ, ಅದು ಬೇರೆ ನಾನು ಕರೆದ್ರೆ ತುಂಬಾ ಕೋಪ ಮಾಡ್ಕೊತಾರೆ. ಹಾಗಾಗಿ ನಾನು ಅವಳನ್ನು ಗೆಳತಿ ಅಥವಾ ಫ್ರೆಂಡ್ ಅಂತಲೇ ಕರಿತೀನಿ. ಅದು ತುಂಬಾ ಖುಷಿ ಇವಳಿಗೆ. ಫ್ರೆಂಡ್ ಅದು ಬೇರೆ. ಇವತ್ತು ವಿಡಿಯೋ ಮಾಡೋಣ ನನ್ನ ಫ್ರೆಂಡಾಗ ಶೇರ್ ಮಾಡ್ಕೊತೀನಿ. ವಿಡಿಯೋ ಮಾಡೋಣ ಅಂತಂದರೆ ಇಷ್ಟು ಜೋರಾಗಿ ರೆಡಿಯಾಗಿ ಬಂದಿದ್ದಾಳೆ. ಇವಾಗ ಚಸ್ಮಾ ಹಾಕಂದರೆ ಇದು ಕಲರ್ ಫುಲ್ ಮ್ಯಾಚ್ ಹಾಕೊಂಡು ಬಂದಿದ್ದಾಳೆ. ಇವಾಗ ನೋಡಿ, ಇವಾಗ ನಾನು ಇವಾಗ ಇದನ್ನು ರಿಮೂವ್ ಮಾಡ್ತೀನಿ. ಅವಳು ತುಂಬಾ ಕ್ಯೂಟಾಗಿದ್ದಾಳೆ, ಯಾವ ಥರ ಕಾಣ್ತಿದ್ದಾಳೆ ಅಂತ ನೋಡಿ. ಇವಳೇ ನನ್ನ ಫ್ರೆಂಡ್. ಇದು ಅಂದರೆ ಇದು ಗಾಗಲ್ ಕಲರ್, ಡ್ರೆಸ್ ಕಲರ್ ಮ್ಯಾಚ್ ಹಾಕೊಂಡು ಬಂದಿದ್ದಾಳೆ. ಬರೀ ಇವತ್ತು ಅಮ್ಮ ನಾಳೆ ನಿಮ್ಮದು ವಿಡಿಯೋ ಮಾಡಿ ಹಾಕೋಣಮ್ಮ ಅಂತ ಅವಳಿಗೆ ಹೇಳಿದೆ. ನಾನು ಹೇಳಿದಾಗ ಅವಳು ತುಂಬಾ ಖುಷಿಯಾಗಿ ಈ ಥರ ಮ್ಯಾಚಿಂಗ್ ಹಾಕೊಂಡು ಬಂದಿದ್ದಾಳೆ. ನಂತರ ಅವಳು ಏನಪ್ಪ ಅಂತಂದರೆ ಅವಳು ಇಷ್ಟು ಕ್ಯೂಟಾಗಿರುವಂತಹ ಫ್ರಾಕ್ ಹಾಕಿರ್ತಾಳೆ, ಅಷ್ಟು ಮುದ್ದಾಗಿ ಗೊಂಬೆ ಥರ ಡಾಲ್ ಥರ ಕಾಣ್ತಿರ್ತಾಳೆ. ಅವಾಗ ನಾನು ಅಂತಿರ್ತೀನಿ, ನೀನು ಫ್ರಾಕ್ ನನಗೆ ಕೊಡಬೇಕಮ್ಮ, 1 ಡೇ ಹಾಕೋತೀನಿ ಅಂತ. ತುಂಬಾ ಖುಷಿ ಪಡ್ತಿರ್ತಾಳೆ ಅವಳು. ಯಾಕಂತಂದರೆ ಅವಳಿಗೆ ಫ್ರಾಕ್ ಕೊಡೋದು, ಆಮೇಲೆ ಶೇರ್ ಮಾಡ್ಕೊಳ್ಳೋದು, ಅಂದರೆ ಪ್ರತಿಯೊಂದು ಅವಳಲ್ಲಿ ಇರುವಂತಹ ವಸ್ತುವನ್ನು ಯಾರೇ ಕೇಳಿದ್ರು ಕೂಡ ಶೇರ್ ಮಾಡ್ಕೊತಿರ್ತಾಳೆ, ಕೊಡ್ತಿರ್ತಾಳೆ. ಈ ಥರ ಬೆಳೆದಿದ್ದಾಳೆ ಇವಳು. ತುಂಬಾ ಖುಷಿಯಾಗುತ್ತೆ ಈ ಪುಟ್ಟ ಮಗುದನ್ನು ನೋಡಿ. ಇವಳದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ತುಂಬ ದಿನನೇ ಆಗಿತ್ತು, ಬಟ್ ಇವತ್ತು ಟೈಮ್ ಬಂತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಖುಷಿ ಆಯಿತು ಎಲ್ಲರಿಗೂ ಅಂತ ಅನ್ಕೋತೀನಿ. ಬೈಲಿ ನೋಡಿ, ಇಷ್ಟು ಥರ ಕ್ಯೂಟಾಗಿದೆ. ಇದು ಫ್ಯಾಷನ್ ಮಾಡಿದ್ದಾಳೆ. ಇದು ಬೆಲ್ಟ್ ಆಗಿದೆ ನೋಡಿ. ಇವಾಗ ಇದು ಹಾಕಮ್ಮ ನೋಡಿ ಯಾವ ಥರ ಮುದ್ದಾಗಿದ್ದಾಳೆ ಅಂತ. ಇವಳೇ ನನ್ನ ಫ್ರೆಂಡ್ ಇವಳು ನೋಡಿ. ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ.
ತುಂಬಾ ಕ್ಯೂಟಾಗಿರುವಂಥ ಡಾಲ್ ಇದು. ಇವಾಗ ಇನ್ನೂ ಇಷ್ಟು ಕಲರ್ ಡೌನ್ ಆಗಿದೆ. ತುಂಬಾ ಕ್ಯೂಟ್ ಅಂದರೆ ಅಷ್ಟು ವೈಟ್ ಅಂತ ಇದ್ರು. ಅವಳ ಹೆಸರು ಅರ್ಪ ಅಂತ. ನಿಮಗೆ ಈ ಬೇಬಿ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನನಗಂತೂ ತುಂಬಾ ಇಷ್ಟ ಆಗಿದ್ದಾಳೆ. ಫ್ರೆಂಡ್ ಕೂಡ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಯಾರಾದರೂ ಫ್ರೆಂಡ್ ಮಾಡ್ಕೋತಾರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ನೋಡಿ ಇವಳು ಫ್ರೆಂಡ್, ಇವಳು ತುಂಬಾ ಕ್ಯೂಟಾಗಿದ್ದಾಳೆ. ಗೊಂಬೆ ಅಲ್ವಾ ಇವಳು, ಯಾವ ಥರ. ಮತ್ತು ನಿಮಗೆ ನಾನು ಡೈಲಿ ಬೇರೆ ವಿಡಿಯೋ ಮಾಡಿದಾಗ ಅವಳ ನೀಟಾಗಿ ಆ ಫ್ರಾಕ್ ಹಾಕಿದಾಗ ನಾನು ನಿಮ್ಮ ಜೊತೆ ಅವಳ ವಿಡಿಯೋ ಆಗಲಿ ಅಥವಾ ಶಾರ್ಟ್ಸ್ಗಳನ್ನು ಹಾಕಿರ್ತೀನಿ. ಡಾಲ್ ಆಗಿದೆ. ಹಾಯ್ ಹೇಳಮ್ಮ. ಹಾಯ್. ಚಾನಲ್ ಸಬ್ಸ್ಕ್ರೈಬ್ ಮಾಡಂತ ಹೇಳಮ್ಮ. ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಮ್ಮ ಫ್ರೆಂಡ್ದು ಚಾನಲ್ನ ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳು. ನಮ್ಮ ವಿಡಿಯೋಸ್ಗೆ ಲೈಕ್ ಮಾಡಿ. ನಾನು ನಿಮಗೆ ಇಷ್ಟ ಆಗಿದ್ದೀನಾ? ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ಹೇಳಿ. ತುಂಬಾ ಕ್ಯೂಟಾಗಿರುವಂತಹ ಗೊಂಬೆ ಇವಳು, ನನ್ನ ಫ್ರೆಂಡ್ ಇವಳು. ನೋಡಿ ಎಷ್ಟು ಕ್ಯೂಟಾಗಿದ್ದಾಳೆ. ಇವಳನ್ನು ನಾನು ಫುಲ್ಲಾಗಿ ತೋರಿಸ್ತೀನಿ, ವೇಟ್ ಮಾಡಿ. ನೋಡಿ ಇವಳು ತುಂಬಾ ಹೈಟ್ ಕಮ್ಮಿ ಆದರೂ ಕೂಡ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದಾಳೆ ಇವಾಗ. ನೋಡಿ ಯಾವ ಥರ ಇದ್ದಾಳೆ ಅಂತ. ಕ್ಯೂಟಾಗಿರುವಂತಹ ಗೊಂಬೆ ಇದು. ಡಾಲ್, ಯಾರಿಗಾದರೂ ಈ ಡಾಲ್ ಬೇಕು, ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ಇವಳ ಬಗ್ಗೆ ನೀವು ಇನ್ನೂ ವಿಡಿಯೋಸ್ಗಳನ್ನು ಬೇಕಂದರೆ ಕಮೆಂಟ್ ಮೂಲಕ ಹೇಳಿ. ನಾವು ವಿಡಿಯೋನ ಶೇರ್ ಮಾಡ್ತೀನಿ. ಗೊಂಬೆ ಬಗ್ಗೆ ನಾನು ತುಂಬಾ ಹೇಳ್ತೀನಿ. ಆಮೇಲೆ ಆ ಸ್ಟಡೀಸ್ ಕೂಡ ಅವಳು ಯಾವ ಥರ ಓದ್ತಿದ್ದಾಳೆ, ಯಾವ ಥರ ಸ್ಟಡೀಸ್ ಮಾಡ್ತಿದ್ದಾಳೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆಮೇಲೆ ತುಂಬಾ ಶಾರ್ಪಾಗಿಯೇ ಇದ್ದಾಳೆ ಇವಳು ಕ್ಲಾಸಲ್ಲಿ. ಯಾಕಂತಂದರೆ ಏನು ಹೇಳಿರ್ತೀವಿ ಅದು ಫುಲ್ ಇಮಿಡಿಯೇಟಾಗಿ ಕ್ಯಾಚ್ ಮಾಡ್ಕೊತಿರ್ತಾಳೆ. ಇವಾಗ ನಾವು ಇಂಗ್ಲೀಷ್ ಹೇಳಿ ಕನ್ನಡನೇ ಹೇಳಿ ಏನೇ ಹೇಳಿದ್ರು ಕೂಡ ಅಷ್ಟೊಂದು ಕ್ಯಾಚ್ ಮಾಡಿಕೊಂಡು ಸ್ಟಡಿ ಮಾಡ್ತಿರ್ತಾಳೆ. ಅಷ್ಟೇ ಮುದ್ದಾಗಿ ಬೆಳೆದಿದ್ದಾಳೆ, ಅಷ್ಟೇ ಕ್ಯೂಟಾಗಿದ್ದಾಳೆ, ಅಷ್ಟೇ ಜಾಣ ಕೂಡ ಇದ್ದಾಳೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ಥರ ಈ ಗೊಂಬೆ ಥರನೇ ಬೆಳೆಸಿ. ಆಮೇಲೆ ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ಈ ಆಸಕ್ತಿ ವಹಿಸಿ ಅಂತ ಹೇಳ್ತೀನಿ. ಮಕ್ಕಳಿಗೆ ತುಂಬಾ ಬೈಯೋದಾಗಲಿ ಹೊಡೆಯೋದಾಗಲಿ ಅಥವಾ ಏನಾದರೂ ಕೆಟ್ಟ ವರ್ಡ್ಗಳನ್ನಾಗಿ ಬಯಕ್ಕೆ ಹೋಗ್ಬೇಡಿ. ಯಾಕಂದರೆ ನಾವು ಯಾವ ಥರ ಬೆಳೆಸ್ತೀವಿ ಆ ಥರ ಮಕ್ಕಳನ್ನು ಬೆಳೀತಿರ್ತಾರೆ. ಸೌಂಡ್ ಕೂಡ ನಾವು ಏನೇ ನಮ್ಮದು ಪರ್ಸ್ನಲ್ಸ್ ಜಗಳಗಳ ಇದ್ರೂ ಕೂಡ ಮಕ್ಕಳ ಮುಂದೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ನೋಡಿ, ಯಾಕಂತಂದರೆ ಮಕ್ಕಳಿಗೆ ಪರಿಣಾಮ ಬೀರಬಾರ್ದು. ಮಕ್ಕಳಿಗೆ ಒಂದು ಸಲ ಆ ಥರ ಮೈಂಡಲ್ಲಿ ಉಳ್ಕೊಂತು ಅಂತಂದರೆ ಅವ್ರ ಶಿಕ್ಷಣದ ಬಗ್ಗೆ ಆಸಕ್ತಿ ವಹಿಸಲ್ಲ. ಅವ್ರ ತಲೆಯಲ್ಲಿ ಅದೇ ಇರುತ್ತೆ. ಆಮೇಲೆ ನಾವು ವೈಟ್ ಪೇಪರಲ್ಲಿ ಪೆನ್ ಯಾವ ಥರ ಮೂಡಿಸ್ತೀವೋ ಅದು ಅಳಿಸಿ ಹೋಗಲ್ಲ. ಹಾಗಾಗಿ ಅದೇ ಥರನೇ ಅವ್ರ ಮೈಂಡಲ್ಲಿ ಉಳ್ಕೊಳ್ಳುತ್ತೆ. ಬೇಡ, ನಾವು ಮಕ್ಕಳನ್ನು ಮುದ್ದಾಗಿ ಬೆಳೆಸೋಣ, ಶಿಕ್ಷಣವನ್ನು ಕೊಡಿಸೋಣ, ಮಕ್ಕಳನ್ನೇ ಒಂದು ಆಸ್ತಿಯನ್ನಾಗಿ ಮಾಡಿ ಅಂತ ನಾನು ಹೇಳ್ತೀನಿ. ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೋಡಿ ಗೊಂಬೆ ಡಾಲ್ ಗೊಂಬೆ ಇದು ಮಾಡಮ್ಮ. ವೆರಿ ಗುಡ್ ನೋಡಿ, ಸ್ಮೈಲ್ ಕೂಡ ಕ್ಯೂಟ್ ಆಗಿದೆ. ಕ್ಯೂಟ್ ಗೊಂಬೆ ಇದು. ನಿಮ್ಮ ಮನೆಯಲ್ಲಿ ಈ ಥರ ಮುದ್ದು ಗೊಂಬೆಗಳೇ ಇದ್ದರೆ ವಿಡಿಯೋಸ್ ಮೂಲಕ ವಿಡಿಯೋನ ಹಾಕಿ ಕ್ಯೂಟಾಗಿರುವಂಥ ಗೊಂಬೆಗಳನ್ನು ನಾವು ಪರಿಚಯ ಮಾಡಿಕೊಡೋಣ. ಆಮೇಲೆ ಇದ್ದೇ ಮಗು ಅಂತಲ್ಲ, ಎಲ್ಲ ಮಕ್ಕಳನ್ನು ಅಷ್ಟೇ ನಮಗೆ ಅಂದರೆ ಇವಳಿಗೆ ಫ್ರೆಂಡ್ ಅಂತ ತುಂಬಾ ಚಿಕ್ಕದಾಗಿರುವಂಥದ್ದು ಇತ್ತು ಬಂದಾಗ. ಹಾಗಾಗಿ ನಾನು ಫ್ರೆಂಡ್ ಅಂತ ಹೇಳ್ಕೊಂಡಿದ್ದೀನಲ್ಲ, ಹಾಗಾಗಿ ಫ್ರೆಂಡ್ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ. ಪ್ರತಿಯೊಂದು ಮಕ್ಕಳನ್ನು ನಮಗೆ ಇಷ್ಟನೇ. ಪ್ರತಿಯೊಂದನ್ನು ಮಕ್ಕಳನ್ನು ನಾವು ಪ್ರೀತಿ ಮಾಡ್ತಿರ್ತೀವಿ. ಆ ಮಕ್ಕಳು ಬೇರೆ ಈ ಮಕ್ಕಳು ಬೇರೆ ಅಲ್ಲ, ಎಲ್ಲ ಮಕ್ಕಳನ್ನು ಒಂದೇ. ನಿಮ್ಮ ಮನೆಯಲ್ಲಿ 1-2 ಮಕ್ಕಳಿದ್ದರೆ ನಮ್ಮ ಶಾಲೆಯಲ್ಲಿ 100 ಮಕ್ಕಳು ನಮ್ಮ ಮಕ್ಕಳು ಇದ್ದಾರೆ. ಹೀಗೆ ನಮ್ಮ ಮಕ್ಕಳು ಕೂಡ ಅವರನ್ನು ಪ್ರತಿಯೊಬ್ಬರನ್ನು ಪ್ರೀತಿ ಮಾಡ್ತೀನಿ, ಪ್ರೀತಿ ವಹಿಸ್ತೀನಿ. ಹಾಗಾಗಿ ಅವು ಕೂಡ ನನ್ನನ್ನು ತುಂಬಾ ಪ್ರೀತಿ ಮಾಡ್ತವೆ. ಆ ಪ್ರತಿಯೊಂದು ಮಕ್ಕಳು ನನಗೆ ಯಾವ ಥರ ಪ್ರೀತಿ ಮಾಡ್ತವೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ ಯಾವ ಥರ ಅವಳು ಬಳೆ ನೋಡಿ, ವಾಚ್ ನೋಡಿ, ಫ್ರಾಕ್ ನೋಡಿ, ಗಾಗಲ್ ನೋಡಿ, ಯಾವ ಥರ ಫ್ರಾಕ್ ಸೇಮ್ ಗಾಗಲ್ ಇದೆ. ಹೂ ನೋಡಿ, ಹೂ ಇಲ್ಲೇ ಬರಲ್ಲ ಅವಳು. ಒಂದು ಹೂ ಇದ್ದರೂ ಕೂಡ ನನ್ನ ಜೊತೆ ಶೇರ್ ಮಾಡಿಕೊಂಡು ಹೂವನ್ನು ನನಗೆ ಕೊಟ್ಟಿರ್ತಾಳೆ. ನೋಡಿ ಯಾವ ಥರ ಇದೆ ಮುದ್ದು ಗೊಂಬೆ ಇದು. ಮಕ್ಕಳಿಗೆ ನಾವು ಆಟದ ಜೊತೆಗೆ ಪಾಠವನ್ನು ಮಾಡಿಕೊಟ್ರೆ ತುಂಬಾ ಬೇಗ ಅರ್ಥ ಮಾಡ್ಕೊತಿರ್ತಾರೆ. ನೀವು ಕೂಡ ಮನೆಯಲ್ಲಿ ಪಾಲಕರಾದಂಥವರು ತುಂಬಾ ಮಕ್ಕಳಿಗೆ ಸಪೋರ್ಟ್ ಮಾಡಿ, ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಿ, ಮಕ್ಕಳಿಗೆ ಮಾಡಿರುವಂಥ ಆಸ್ತಿಯನ್ನು ಮಾಡೋಕ್ಕೆ ಹೋಗ್ಬೇಡಿ, ಮಕ್ಕಳನ್ನೇ ಒಂದು ಆಸ್ತಿಯನ್ನಾಗಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.